ಮೇಷರಾಶಿ, ಇಂದು ನಿಮ್ಮ ಹೃದಯದ ಧ್ವನಿಗೆ ಕಿವಿಗೊಡಿ. ಅದರಿಂದ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮುಗಿಸುವ ಶಕ್ತಿ ಸಿಗುತ್ತದೆ. ಉತ್ಸಾಹ ಇದ್ದರೂ ಕೆಲವು ನಿರಾಸೆಗಳು ಒಪ್ಪಿಕೊಳ್ಳಬೇಕಾಗಬಹುದು. ಈ ಗುಣದಿಂದ ನೀವು ಮುಂದುವರಿಯುತ್ತೀರಿ. ವೃಷಭ ರಾಶಿ, ಕಲ್ಪನೆಗೆ ಬಿಡದ ಮೂಲಭೂತ ವಿಷಯಗಳ ಮೇಲಿನ ಗಮನ ಹರಿಸಿ. ಕೆಲಸದಲ್ಲಿ ಸಹ ಉದ್ಯೋಗಗಳೊಂದಿಗೆ ಅಭಿಪ್ರಾಯ ಭೇದವಾಗಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಚೆನ್ನಾಗಿ ಆಲೋಚಿಸಿ. ಮಿಥುನ ರಾಶಿ, ವಿರುದ್ಧ ಲಿಂಗದವರೊಂದಿಗೆ ಮಾತುಕತೆ ಇಂದು ಸಂತೋಷ ತರುತ್ತದೆ. ಸಾರ್ವಜನಿಕ ಸೇವೆಯಲ್ಲಿ ಇರುವಾಗೆ ಮೇಲಧಿಕಾರಿಗಳು ಮತ್ತು ಕುಟುಂಬದಿಂದ ಉತ್ತೇಜನ ಸಿಗುತ್ತದೆ. ವಿದ್ಯಾರ್ಥಿಗಳು ಮನಸ್ಸಿನ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತಾರೆ. ಕಟಕ ರಾಶಿ, ಇತರರೊಂದಿಗೆ ವ್ಯವಹರಿಸುವಾಗ ಮುಕ್ತ ಮನಸ್ಸಿನಿಂದ ಇರಿ, ಆದರೆ ತುಂಬಾ ಮೃದುವಾಗಬೇಡಿ. ದಿನದ ನಂತರ ನಿಮ್ಮ ವರ್ತನೆ ಕೊಂಚ ಗಟ್ಟಿಯಾಗಬಹುದು. ಸಂಜೆ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಸಂತೋಷವಾಗಿರುತ್ತೀರಿ. ಸಿಂಹರಾಶಿ, ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಈಗ ಫಲ ಸಿಗುತ್ತದೆ. ಹೊಸ ಯೋಜನೆಯಲ್ಲಿ ಸಹ ಉದ್ಯೋಗಿಗಳು ಮತ್ತು ಮೇಲಧಿಕಾರಿಗಳ ಬೆಂಬಲ ಸಿಗುತ್ತದೆ. ಪ್ರಶಂಸೆಗೆ ಸಿದ್ಧರಾಗಿ. ಕನ್ಯಾ ರಾಶಿ, ನಿಮ್ಮ ಚಾಲನಾ ಶಕ್ತಿ ಮತ್ತು ಸಂಘಟನಾ ಕೌಶಲ್ಯಗಳು ಉತ್ತಮವಾಗಿವೆ. ಗುರಿ ಸಾಧಿಸುವ ಬಯಕೆ ನಿಮ್ಮನ್ನು ಮುಂದೆ ಕೊಂಡೊಯ್ಯುತ್ತಿದೆ. ನಿರ್ಧಾರ ತೆಗೆದುಕೊಳ್ಳುವ ಮತ್ತು ತಾರ್ಕಿಕ ಚಿಂತನೆ ನಿಮ್ಮನ್ನು ಬಲಪಡಿಸುತ್ತಿವೆ. ತುಲಾ ರಾಶಿ, ವ್ಯಾಪಾರದಲ್ಲಿ ನಿಮ್ಮ ಯಶಸ್ಸನ್ನು ನೋಡಿ ಪ್ರತಿಸ್ಪರ್ಧಿಗಳು ಅಸೂಯೆ ಪಡುತ್ತಾರೆ. ಅವರು ನಿಮ್ಮನ್ನು ಕೆಡಿಸಲು ಪ್ರಯತ್ನಿಸಬಹುದು. ಜಗಳಕ್ಕೆ ಬೀಳದೆ ಬುದ್ಧಿವಂತಿಕೆಯಿಂದ ವ್ಯವಹರಿಸಿ. ಮಧ್ಯಾಹ್ನ ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರಬಹುದು. ವೃಶ್ಚಿಕ ರಾಶಿ, ಹೇಗೆ ಸ್ನೇಹಿತರನ್ನು ಗೆಲ್ಲುವುದು ಮತ್ತು ಜನರನ್ನು ಪ್ರಭಾವಿಸುವುದು ಎಂಬ ಚಿಂತನೆ ನಿಮ್ಮ ಜೀವನವನ್ನು ಬದಲಾಯಿಸಿದೆ. ಹೊಸ ವ್ಯಾಪಾರ ಅಥವಾ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ. ನಿಮ್ಮ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುತ್ತದೆ. ಧನುರಾಶಿ, ಇಂದು ನಿಮ್ಮ ನೋಟ, ಉಡುಪು ಮತ್ತು ಸುಗಂಧದಿಂದ ವ್ಯಕ್ತಿತ್ವ ಆಕರ್ಷಕವಾಗುತ್ತದೆ. ಅನೇಕರು ನಿಮಿತ್ತ ಆಕರ್ಷಿತರಾಗುತ್ತಾರೆ. ನೀವು ಜನರ ಗಮನ ಸೆಳೆಯುವ ಮ್ಯಾಗ್ನೆಟ್ ಆಗುತ್ತೀರಿ. ಮಕರ ರಾಶಿ, ಹಣ ಹಲವು ಕಡೆಯಿಂದ ಬರುತ್ತದೆ. ಎಲ್ಲವನ್ನೂ ಖರ್ಚು ಮಾಡಬೇಡಿ. ಸಾಧ್ಯವಾದಷ್ಟು ಉಳಿಸಿ. ನಿಮ್ಮ ಸೃಜನಶೀಲೆಯಿಂದ ಎಲ್ಲ ಅಡೆತಡೆಗಳನ್ನು ದಾಟುತ್ತೀರಿ. ಕುಂಭರಾಶಿ, ನಿಮ್ಮ ಕನಸಿನ ಮನೆ ನನಸಾಗುವ ಸಾಧ್ಯತೆ ಇದೆ. ತಾರೆಗಳು ನಿಮಗೆ ಅನುಕೂಲವಾಗಿವೆ. ದಿನದ ಕೊನೆಯಲ್ಲಿ ಸಾಧಿಸಿದ್ದಕ್ಕೆ ಸಂತೋಷವಾಗುತ್ತದೆ. ಮೀನರಾಶಿ, ಇಂದು ಒಳ್ಳೆಯ ದಿನ. ಕೆಲಸಗಳನ್ನು ಬೇಗ ಮುಗಿಸುತ್ತೀರಿ ಮತ್ತು ಗಡುವುಗಳನ್ನು ಮುಂದಿಟ್ಟುಕೊಳ್ಳುತ್ತೀರಿ. ಅದೃಷ್ಟ ನಿಮ್ಮ ಪಕ್ಷದಲ್ಲಿದೆ. ಕುಟುಂಬ ರಾಜಕೀಯ ಯೋಜನೆಗಳು ಈ ದಿನ ಸಾಧ್ಯವಾಗಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.